ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಅತ್ಯಂತ ಚರ್ಚೆಯಲ್ಲಿರುವ ಹಾಗೂ ಭಯ ಹುಟ್ಟಿಸಿದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್. ಇವರು ಲಾ ಸ್ಟೂಡೆಂಟ್ ಇಂದ ಇಂಡಿಯಾಸ್ ಮೋಸ್ಟ್ ಫಿಯರ್ಡ್ ಗ್ಯಾಂಗ್ಸ್ಟರ್. ಇವಾಗ ಸ್ನೇಹಿತರೆ, ಲಾ ಓದುತ್ತಿದ್ದಂಥ ಒಬ್ಬ ವಿದ್ಯಾರ್ಥಿ, ಆದರೆ ಅವರ ಜೀವನದ ದಾರಿ ನಿಧಾನವಾಗಿ ಕತ್ತಲೆ ಕಡೆಗೆ ತಿರುಗ್ತದೆ. ಸಣ್ಣ ಪುಟ್ಟ ಜಗಳದಿಂದ ಆರಂಭವಾದದ್ದು ಇವಾಗ ದೊಡ್ಡ ದೊಡ್ಡ ಅಪರಾಧ ಪ್ರಕರಣಗಳಲ್ಲಿ ಇವರ ಹೆಸರನ್ನು ಕೇಳ್ತೇವೆ. ಇವರ ಗ್ಯಾಂಗ್ ನೆಟ್ವರ್ಕ್ ಇವಾಗ ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಹಾಗೆ ದೆಹಲಿಯಲ್ಲೂ ಕೂಡ ಸ್ಪ್ರೆಡ್ ಆಗಿದೆ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ದೊಡ್ಡ ತಿರುವು ಅಂತ ಹೇಳಿದ್ರೆ 2022ರಲ್ಲಿ ಒಂದು ಪಂಜಾಬ್ ಗಾಯಕ ಹತ್ಯೆ ಆಗುತ್ತೆ, ಸಿಧು ಮೂಸವಾಲಾ ಅವರ ಹತ್ಯೆ. ಈ ಪ್ರಕರಣದ ನಂತರ ಬಿಷ್ಣೋಯ್ ಗ್ಯಾಂಗ್ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತದೆ. ಪಂಜಾಬ್ನಲ್ಲಿ ಹಲವು ವರ್ಷಗಳಿಂದ ಬೇರೆ ಬೇರೆ ಗ್ಯಾಂಗ್ಗಳ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಇದರಲ್ಲಿ ಈ ಗ್ಯಾಂಗ್ನಲ್ಲಿ ಒಬ್ಬ ಸದಸ್ಯರಾದ ವಿಕ್ಕಿ ಮಿದ್ದು-ಕೇರಾ ಅವರ ಹತ್ಯೆ ಆಗುತ್ತೆ. ಅದರ ಪ್ರತೀಕಾರವಾಗಿ ಈ ದಾಳಿ ನಡೆದಿದೆ ಅಂತ ಆ ಗ್ಯಾಂಗ್ ಹೇಳ್ಕೊಂಡಿದೆ. ಇನ್ನೊಂದು ಪ್ರಮುಖ ವಿಷಯ ಏನಂತ ಹೇಳಿದ್ರೆ, ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ನೀಡಿದ ಬೆದರಿಕೆ, ಬ್ಲ್ಯಾಕ್ ಬಗ್ ಕೇಸ್. 1998ರಲ್ಲಿ ಹಮ್ ಸಾಥ್ ಸಾಥಿಯೇ ಚಿತ್ರದ ಶೂಟಿಂಗ್ ಸಮಯದಲ್ಲಿ ನಟ ಸಲ್ಮಾನ್ ಖಾನ್ ಜೋಧ್ಪುರ್ ಸಮೇತ 2 ಕಪ್ಪು ಹಿರಣ ಅಂತ ಹೇಳಿದ್ರೆ ಬ್ಲ್ಯಾಕ್ ಬಗ್ನ ಬೇಟೆ ಮಾಡ್ತಾರೆ. ಬಿಷ್ಣೋಯ್ ಕಮ್ಯುನಿಟಿಯವರು ಬ್ಲ್ಯಾಕ್ ಬಗ್ನ ಪವಿತ್ರ ಪ್ರಾಣಿಯಾಗಿ ಪರಿಗಣಿಸ್ತಾರೆ. ಈ ಕಾರಣದಿಂದ ಈ ಪ್ರಕರಣ ದೊಡ್ಡ ವಿವಾದಕ್ಕೆ ಕಾರಣವಾಗ್ತದೆ. ಏಪ್ರಿಲ್ 2018ರಲ್ಲಿ ಸಲ್ಮಾನ್ ಖಾನ್ ಅವರಿಗೆ 5 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸ್ತಾರೆ. ನಂತರ ಅವರು ಜಾಮೀನು ಮುಖಾಂತರ ಹೊರಗಡೆ ಏನೋ ಬರ್ತಾರೆ. ಆದರೆ ಲಾರೆನ್ಸ್ ಬಿಷ್ಣೋಯ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನ್ಯಾಯಾಲಯದಲ್ಲಿ ಸಾರ್ವಜನಿಕವಾಗಿ ಸಲ್ಮಾನ್ ಖಾನ್ ಅವರು ಬಿಷ್ಣೋಯ್ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಹಾಗೆ ಹಲವು ಬಾರಿ ಸಲ್ಮಾನ್ ಖಾನ್ ಅವರಿಗೆ ಬೆದರಿಕೆ ಪತ್ರ, ಇಮೇಲ್ಗಳು ಕೂಡ ಬಂದಿದೆ ಅಂತ ಹೇಳಿ 2024ರ ಏಪ್ರಿಲ್ನಲ್ಲಿ ಮುಂಬೈಯಲ್ಲಿರುವ ಸಲ್ಮಾನ್ ಖಾನ್ ಅವರ ಮನೆ ಅಂದರೆ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಹೊರಗಡೆ ಗುಂಡಿನ ದಾಳಿ ಕೂಡ ನಡೀತದೆ. ಈ ಘಟನೆ ನಂತರ ಸಲ್ಮಾನ್ ಖಾನ್ ಅವರಿಗೆ ಹೆಚ್ಚುವರಿ ಭದ್ರತೆಯನ್ನು ಕೂಡ ಒದಗಿಸ್ತಾರೆ. ಹೊಸ ಬೆದರಿಕೆ ಅಂತ ಹೇಳಿದ್ರೆ, ನಟ ರಣವೀರ್ ಸಿಂಗ್ ಮತ್ತು ನಿರ್ದೇಶಕ ರೋಹಿತ್ ಶೆಟ್ಟಿ ಅವರಿಗೆ ಆಡಿಯೋ ಮೆಸೇಜ್ ಒಂದು ಹೊಸ ಬೆದರಿಕೆಗಳು ಬರ್ತದೆ. ಇದು ಕೂಡ ಲಾರೆನ್ಸ್ ಬಿಷ್ಣೋಯ್ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ವರದಿ ಆಗ್ತದೆ. ಒಂದು ಆಡಿಯೋ ಮೆಸೇಜ್ ಅಲ್ಲಿ ಬೆದರಿಕೆ ಅಂತ ಹೇಳಿದ್ರೆ, ನಟರು ಮಾತ್ರವಲ್ಲ, ಇವು ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ರೆ ನಟರು ಮಾತ್ರ ಅಲ್ಲ, ಸಂಪೂರ್ಣ ಸಿಬ್ಬಂದಿಗೂ ಕೂಡ ನಾವು ಹಾನಿ ಮಾಡ್ತೇವೆ ಅಂತ ಬೆದರಿಕೆ ಹಾಕಿದ್ದಾರೆ. ಮುಂಬೈ ಪೊಲೀಸ್ನವರು ಈಗ ಈ ಧ್ವನಿ ನಿಜವಾಗಿಯೂ ಗ್ಯಾಂಗ್ ಸದಸ್ಯರದೇನಾ ಅಥವಾ ಎಐ ಮೂಲಕ ಸೃಷ್ಟಿ ಮಾಡಿದ್ದ ಅಂತ ಪರಿಶೀಲನೆ ಮಾಡ್ತಿದ್ದಾರೆ. ಪೊಲೀಸರ ಪ್ರಕಾರ ಈ ಬೆದರಿಕೆ ಈ ಭಯ ಹುಟ್ಟಿಸುವ ವಿಧಾನವಾಗಿರ್ಬೋದು ಅಂತ ಹೇಳ್ತಾರೆ. ಕಾನೂನು ಓದಲು ಆರಂಭಿಸಿದ ಯುವಕ ಇಂದು ದೇಶದ ಅತ್ಯಂತ ಚರ್ಚೆಯಲ್ಲಿರುವ ಒಬ್ಬ ಗ್ಯಾಂಗ್ ನಾಯಕ. ಲಾರೆನ್ಸ್ ಬಿಷ್ಣೋಯ್ ಕತೆ ಸಮಾಜದ ವಿಫಲತೆಯ ಅಥವಾ ವ್ಯಕ್ತಿಯ ಆಯ್ಕೆಯ ಫಲವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕತೆ ಇನ್ನೂ ಮುಗ್ದಿಲ್ಲ.